ಓಕೆ, ಕೊನೆಗೂ ಭೈರತಿ ರಣಗಲ್ ಮೂವಿ ರಿಲೀಸ್ ಆಯಿತು. ಆ್ಯಂಡ್ ಸಿಂಪಲ್ ಆಗಿ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಮಫ್ತಿ ಹತ್ರ ಅಂತೂ ಇಲ್ಲ ಈ ಮೂವಿ. ಮಫ್ತಿ ಯಾವ ಲೆವೆಲ್ ಸೆಟ್ ಮಾಡಿತ್ತೋ ಅದ್ರ ಅರ್ಧನೂ ಇಲ್ಲ ಇದು. ನಿಮಗೋಸ್ಕರ ನನ್ನ ಬ್ಯೂಟಿಫುಲ್ ಡ್ರಾಯಿಂಗ್ ಸ್ಕಿಲ್ ಯೂಸ್ ಮಾಡಿಕೊಂಡು ಒಂದು ವಿಜುವಲ್ ರೆಪ್ರೆಸೆಂಟೇಷನ್ ಕೊಡ್ತೀನಿ. ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಮೂವಿ ಯಾವ ಲೆವೆಲ್ಗೆ ಇದೆ ಅಂತ. ಮೂವಿ ತುಂಬ ಕೆಟ್ಟದಾಗಿದೆ ಅಂತ ಹೇಳ್ತಿಲ್ಲ, ಆದರೆ ಒಂದು ಚೂರು ಇಂಪ್ಯಾಕ್ಟ್ ಇಲ್ಲದೆ ಇರೋ ಥರ ಇದೆ. ಸುಮ್ಮನೆ ಓಡ್ತಿದೆ ಮೂವಿ ಅಷ್ಟೇ. ಫಸ್ಟ್ ಮೂವಿ ಸ್ಟಾರ್ಟ್ ಮಾಡಿದಾಗ ಬ್ಯಾಕ್ ಸ್ಟೋರಿ ಹೇಳೋವಾಗ ಆ ಚಿಕ್ಕ ಕಲ್ಲು ಚಿಕ್ಕ ಭೈರತಿ ರಣಗಲ್ ಕ್ಯಾರೆಕ್ಟರ್ನ ಡಿಫ್ರೆಂಟ್ ಆಗಿ ಬರ್ದಿದ್ದಾರೆ. ಒರಿಜಿನಲ್ ಮಫ್ತಿಲಿ ಹೇಳಿರೋ ಹಾಗೆ ಅವನ ಅಪ್ಪ ಹೋಗೋ ತನಕ ಅವನು ವೀಕ್ ಆಗಿದ್ದ. ಬಟ್ ಇಲ್ಲಿ ಸ್ವಲ್ಪ ನೆರೆಟಿವ್ನ ಚೇಂಜ್ ಮಾಡಿದ್ದಾರೆ. ಅದು ಹೇಗೋ ಡೈಜೆಸ್ಟ್ ಮಾಡ್ಕೋಬಹುದು. ಬಟ್ ಸ್ಟಾರ್ಟಿಂಗ್ ಸೀಕ್ವೆನ್ಸ್ ಅಲ್ಲಿ AI ಜನರೇಟೆಡ್ ಫುಟೇಜಸ್ ಯೂಸ್ ಮಾಡಿದ್ದಾರೆ ಸ್ಟೋರಿ ನರೇಟ್ ಮಾಡುವಾಗ. ಎಲ್ಲದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಅಂದ್ರೆ ನರೇಷನ್. ಒಂದು ದೊಡ್ಡ ಆಕ್ಟರ್ ಮೂವಿಗೆ ವಾಯ್ಸ್ ಓವರ್ ಕೊಟ್ಟಿದ್ದಾರೆ ಅಂಡ್ ಮೋಸ್ಟ್ ಆಫ್ ದಿ ಸೀಕ್ವೆನ್ಸ್ ಬರೀ ನರೇಷನ್ ಅಲ್ಲೇ ಹೋಗುತ್ತೆ. ಎಲ್ಲರೂ ಡೆಡ್ ಬಾಡಿ ತೋರಿಸ್ತಾರೆ, ಏನಾಯ್ತು ಅಂತ ಕ್ಯಾರೆಕ್ಟರ್ಸ್ ಹೇಳಲ್ಲ, ಬಟ್ ವಾಯ್ಸ್ ಓವರ್ ಹೇಳುತ್ತೆ. ತಂಗಿ ಮದುವೆ ಸ್ವಲ್ಪ ದಿನದಲ್ಲಿ ಇದೆ ಅಂತ ಅದನ್ನು ವಾಯ್ಸ್ ಓವರ್ ಅಲ್ಲೇ ಹೇಳ್ತಾರೆ. ಆಕ್ಚುಯಲ್ ಕಾನ್ವರ್ಸೇಷನ್ಗಿಂತ ಜಾಸ್ತಿ ವಾಯ್ಸ್ ಓವರ್ ಅಲ್ಲೇ ಫಸ್ಟ್ ಆಫ್ ತಗೊಂಡೋಯ್ತಾರೆ. ಇವಾಗ ನಾನು ಹೇಗೆ ನಿಮ್ಗೆ ರ್ಯಾಂಡಮ್ ಫೋಟೋಸ್ ತೋರಿಸಿ ವಾಯ್ಸ್ ಓವರ್ ಕೊಡ್ತಿದ್ದೀನೋ ಹಾಗೆ. ಆಲ್ಸೋ ಎಲ್ಲೆಲ್ಲಿ ವಾಯ್ಸ್ ಓವರ್ ಇಲ್ವೋ ಅಲ್ಲಲ್ಲಿ ಸಾಂಗ್ಸ್ ಯೂಸ್ ಮಾಡಿ ಮುಗಿಸ್ತಿದ್ದಾರೆ. ಆ ಊರಿನವರ ಜೊತೆ ರಿಲೇಷನ್, ಅವರಿಗೆ ಮನೆ ಬಿಲ್ಡ್ ಮಾಡೋದು ಎಲ್ಲ ಸಾಂಗ್ ಅಲ್ಲೇ ಮುಗ್ದೋಗುತ್ತೆ. ಈವನ್ ಟ್ರೇಲರ್ ಅಲ್ಲಿ ನೋಡಿರ್ತೀರಾ, ರಣಗಲ್ ಕ್ಯಾರೆಕ್ಟರ್ ಫಸ್ಟ್ ಲಾಯರ್ ಆಗಿರ್ತಾನೆ ಅಂಡ್ ಆಮೇಲೆ ಟ್ರಾನ್ಸ್ಫಾರ್ಮೇಶನ್ ಆಗೋದು. ಮೂವಿ ಸ್ಟಾರ್ಟಿಂಗ್ 10 minutes ಅಲ್ಲಿ ಅವನು ಆಲ್ರೆಡಿ ಲಾಯರ್ ಆಗಿರ್ತಾನೆ. ಒಂದು ಡೆವಲಪ್ಮೆಂಟ್ ಇಲ್ಲ, ಏನಿಲ್ಲ. ಫಸ್ಟ್ ಹಾಫ್ ಅಲ್ಲಿ ಶಿವರಾಜ್ ಕುಮಾರ್ ಬಿಟ್ರೆ ಯಾರಿಗೂ ಅಷ್ಟೊಂದು ಡೈಲಾಗ್ಸೇ ಇಲ್ಲ. ಒಂದು ವಾಯ್ಸ್ ಓವರ್ ಇರುತ್ತೆ, ಇಲ್ಲ ಸಾಂಗ್ ಇರುತ್ತೆ. ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಅಲ್ಲಿ ಮಾತಾಡ್ತಾರೆ. ಅಂಡ್ ಟ್ರೇಲರ್ ಅಲ್ಲಿ ರುಕ್ಮಿಣಿ ವಸನ್ನ ತೋರಿಸಿದ್ರು ಅಂಡ್ ಮೂವಿಲಿ ಏನು ರೋಲ್ ಇಲ್ಲ ಇವಳಿಗೆ ಕರೆಕ್ಟ್ ಆಗಿ. ರಣಗಲ್ ಜೊತೆ 2 ಸೀನ್ಸ್ ಅಲ್ಲಿ ಮಾತಾಡ್ತಾರೆ ಅಂಡ್ 3ನೇ ಸೀಕ್ವೆನ್ಸ್ ಇಂದ ಅವನ ಹಿಂದೆನೇ ಇರ್ತಾಳೆ. ಹೇಗ್ ಬಾಂಡ್ ಬೆಳೆಸ್ಕೊಂಡ್ರು, ಹೇಗ್ ರಿಲೇಷನ್ ಬೆಳೀತು ಅಂತ ಏನೂ ಇಲ್ಲ. ಆಲ್ಸೋ ನಾನು ತುಂಬಾ ಹೋಪ್ ಮಾಡಿದ್ದು ತಂಗಿ ಕ್ಯಾರೆಕ್ಟರ್ ಮೇಲೆ. ಫಸ್ಟ್ ಹಾಫ್ ಅಲ್ಲಿ 1 ಡೈಲಾಗ್ ಇತ್ತೇನೋ, ಅದ್ ಬಿಟ್ರೆ ಸೆಕೆಂಡ್ ಹಾಫ್ ಅಲ್ಲಿ 2 ಡೈಲಾಗು. ಅದರಲ್ಲೂ 1 ಡೈಲಾಗ್ ಮಫ್ತಿಲಿ ಆಲ್ರೆಡಿ ಕೇಳಿದೀವಿ. ಅದ್ ಬಿಟ್ರೆ ಸಿಂಗಾ ಕ್ಯಾರೆಕ್ಟರ್ಗೆ ಡೈಲಾಗ್ಸೇ ಇಲ್ಲ. ಮತ್ತೆ ಇಂಪ್ಯಾಕ್ಟ್ ಮಾಡೋ ಡೈಲಾಗ್ಸ್ ಅಂತೂ ಅಷ್ಟೊಂದಿಲ್ಲ. ಲೈಕ್ ಮಫ್ತಿಲಿ ವಸಿಷ್ಠ ಸಿಂಹ ಅವರಿಗೆ ಎಂತ ಡೈಲಾಗ್ಸ್ ಕೊಟ್ಟಿದ್ರು ಅಂಡ್ ಅವರು ಅದರಲ್ಲಿ ಮೇನ್ ಕ್ಯಾರೆಕ್ಟರ್ ಕೂಡ ಅಲ್ಲ. ಅಂಡ್ ತಂಗಿ ಗಂಡ ಸೀಕ್ವೆನ್ಸ್ ನಿಮ್ಗೂ ಗೊತ್ತು. ಮಫ್ತಿಲಿ 2 minutes ಅಲ್ಲಿ ಆ ಸ್ಟೋರಿ ಹೇಳಿದ್ರು, ಎಷ್ಟು ಇಂಪ್ಯಾಕ್ಟ್ಫುಲ್ ಇತ್ತು ಅಂತ. ಇಲ್ಲಿ ಸುಮ್ನೆ ಆ ಸ್ಟೋರಿ ಹೇಳಿದ್ವಲ್ಲ ಆ ಪಾರ್ಟ್ ಅಲ್ಲಿ, ಇಲ್ಲಿ ಹೇಗಾದ್ರೂ ತೋರಿಸ್ಬೇಕು ಅಂತ ಮಾಡಿದ್ದಾರೆ. ತುಂಬಾ ವೀಕ್ ಸ್ಕ್ರಿಪ್ಟ್. ನರ್ತನ್ ಅವರು 2-3 ವರ್ಷ ಇದಕ್ಕೆ ಡೆಡಿಕೇಟ್ ಮಾಡಿದ್ರು ಅಂದ್ರೆ ನಂಬೋಕ್ಕಾಗಲ್ಲ. ಇದು ತುಂಬಾ ಲೇಜಿ ರೈಟಿಂಗ್, ವೀಕ್ ಸ್ಕ್ರೀನ್ ಪ್ಲೇ ಮತ್ತೆ ವೀಕ್ ವಿಲನ್. ದೇವರಾಜ್ ಅವರ ಕ್ಯಾರೆಕ್ಟರ್ ಮಫ್ತಿಲಿ ಎಷ್ಟು ಟೆರರ್ ಆಗಿತ್ತು, ಆದ್ರೆ ಇಲ್ಲಿ ಇರೋ ವಿಲನ್ ಏನೂ ಇಲ್ಲ. ಅಂಡ್ ಕ್ಲೈಮ್ಯಾಕ್ಸ್ ಅಂತೂ ಇಷ್ಟೇನಾ ಅಂತ ಅನಿಸ್ತು. ನಾನೇನು ಈ ಆಕ್ಷನ್ ಸೀಕ್ವೆನ್ಸ್ ಆದ್ಮೇಲೆ ಇನ್ನೂ ಸ್ವಲ್ಪ ಇರುತ್ತೆ ಅನ್ಕೊಂಡೆ. ನೋಡಿದ್ರೆ ಡೈರೆಕ್ಟ್ ಎಂಡ್ ಕ್ರೆಡಿಟ್. ಒಂದು ಕನ್ಕ್ಲೂಷನ್ ಇಲ್ಲ, ಏನಿಲ್ಲ. ಪಾಸಿಟಿವ್ಸ್ ಏನೂ ಇಲ್ಲ ಅನ್ಕೋಬೇಡಿ. ಒಂದು ಪಾಸಿಟಿವ್ ಅಂದ್ರೆ ಸಬ್ಸ್ಕ್ರೈಬ್ ಬಟನ್. ಮೂವಿ ಪಾಸಿಟಿವ್ ಅಲ್ಲ, ನನ್ನ ಲೈಫ್ನ ಪಾಸಿಟಿವ್. ನೀವು ಸಬ್ಸ್ಕ್ರೈಬ್ ಮಾಡೋದೇ ನನಗೆ ಖುಷಿ ಆಗುತ್ತೆ. ನಿಮಗೆ ಜೀವನದಲ್ಲಿ ಏನಾದರೂ ಒತ್ತದ್ನಲ್ಲ ಅಂತ ಖುಷಿ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅನ್ಕೊಂಡು ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ. ಸ್ವಲ್ಪ ಪಾಸಿಟಿವ್ಸ್ ಇದೆ, ಅದರಲ್ಲಿ ಒಂದು ಶಿವರಾಜ್ ಕುಮಾರ್. ಸುಮ್ಮನೆ ಹೇಳ್ತಿದ್ದೀನಿ ಅಂತ ಅಲ್ಲ, ಬಟ್ ಸ್ಕ್ರೀನ್ ಪ್ರೆಸೆನ್ಸ್ ಇಂದಾನೇ ಥಿಯೇಟರ್ ತುಂಬಿಕೊಂಡಿದ್ದು. ಇಲ್ಲ ಅಂದ್ರೆ ಮೆಜಾರಿಟಿ ಇಂಟರ್ವಲ್ ಆದ್ಮೇಲೆ ಹೋಗಿರೋರು. ಸ್ವಲ್ಪ ಸೀಕ್ವೆನ್ಸ್ ವಾಚಬಲ್ ಇದೆ. ಇಂಟರ್ವಲ್ ಬ್ಲಾಕ್ ಆಕ್ಚುಲಿ ಹೋಪ್ಸ್ ನ ಹೈ ಮಾಡಿತ್ತು, ಬಟ್ ಆಮೇಲೆ ಏನು ವರ್ಕ್ ಆಗಿಲ್ಲ. ಫ್ಯಾನ್ ಸರ್ವಿಸ್ ಒಂದು ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂಡ್ ಆ ಫ್ಯಾನ್ ಸರ್ವಿಸ್ ಮೂವ್ಮೆಂಟ್ ನಾನು ಎಂಜಾಯ್ ಮಾಡಿದ್ದೆ. ಅದ್ ಬಿಟ್ರೆ ವೈಲೆಂಟ್ ಆಗಿ ಕೈ ಕಾಲ್ ಸಾಮಾನ್ ಕಟ್ ಮಾಡಿರೋದು ತೋರಿಸಿದ್ದಾರೆ ಅಂಡ್ ಅದು ಅಟ್ಲೀಸ್ಟ್ ಎಂಜಾಯಬಲ್ ಆಗಿದೆ. ಸಾಮಾನ್ ಕಟ್ ಮಾಡೋದು ತೋರಿಸಿಲ್ಲ, ಬಟ್ ಕ್ಯಾಶ್ ಗ್ರಾಬ್ ಹೆಸರಲ್ಲಿ ನಮ್ದು ಕಟ್ ಮಾಡಿದ್ದಾರೆ. ಆಲ್ ಡ್ಯೂ ರೆಸ್ಪೆಕ್ಟ್ ಟು ಶಿವರಾಜ್ ಕುಮಾರ್. ಈ ಮೂವಿ ತುಂಬಾ ಲೇಮ್ ಆಗಿದೆ. ನೀವು ಈ ಮೂವಿ ನೋಡ್ಬೇಕಂದ್ರೆ ತುಂಬಾ ಲೋ ಎಕ್ಸ್ಪೆಕ್ಟೇಷನ್ಸ್ ಇಂದ ನೋಡ್ಬೇಕು. ಇಲ್ಲ ಅಂದ್ರೆ ಗ್ಯಾರಂಟಿ ಡಿಸಪಾಯಿಂಟ್ ಆಯ್ತೀರಾ. ಅದು ಬಿಟ್ರೆ ಏನಾದ್ರು ಶ್ರೀಮುರಳಿನ ನೋಡ್ಬೋದು ಅಂತ ಅನ್ಕೊಂಡ್ರೆ ಇವಾಗೇ ಹೇಳ್ತಿದ್ದೀನಿ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಶಿವಣ್ಣ ಅವರ ಡೈಹಾರ್ಡ್ ಫ್ಯಾನ್ ಆಗಿದ್ರೆ ನಿಮ್ಗೆ ಈ ಮೂವಿ ಇಷ್ಟ ಆಗುತ್ತೆ. ಅಂಡ್ ಮೂವಿ ತುಂಬಾ ಕೆಟ್ಟದಾಗಿದೆ ಅಂತ ಅಲ್ಲ, ಅಂಡ್ ಟಾರ್ಚರ್ ಅಂತಾನೂ ಅಲ್ಲ. ಬಟ್ ಹೈ ಎಕ್ಸ್ಪೆಕ್ಟೇಷನ್ ಅಲ್ಲಿ ನೋಡಿದ್ರೆ ತುಂಬಾ ಡಿಸಪಾಯಿಂಟ್ ಆಯ್ತೀರಾ. ಬಟ್ ನಾನು ಹೈ ಎಕ್ಸ್ಪೆಕ್ಟೇಷನ್ ಅಲ್ಲಿ ನೋಡಿ ತುಂಬಾ ಡಿಸಪಾಯಿಂಟ್ ಆಗಿದ್ದೀನಿ. ಅಟ್ಲೀಸ್ಟ್ ಮಫ್ತಿ ಮಾರ್ಕ್ ಮೀಟ್ ಮಾಡಿಲ್ಲ ಅಂದ್ರು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಅಟ್ಲೀಸ್ಟ್ ಗುಡ್ ಮೂವಿ ಅಂತ ಹೇಳ್ಬೋದಿತ್ತು. ಅಂಡ್ ಎಂಜಾಯ್ ಮಾಡಿರೋ ಸೀಕ್ವೆನ್ಸಸ್ ಏನಿದೆ ಅದು ಥಿಯೇಟರ್ ಅಲ್ಲಿ ಅಷ್ಟೇ ಎಂಜಾಯ್ ಮಾಡೋಕ್ಕಾಗೋದು. ನೀವು OTTಲಿ ನೋಡಿದ್ರೆ ಇದ್ದಿದ್ದು ಬೋರಿಂಗ್ ಅನ್ಸುತ್ತೆ. ಅವಾಗ್ಲೇ ವಿಜುವಲ್ ರೆಪ್ರೆಸೆಂಟೇಷನ್ ತೋರಿಸಿದ್ನಲ್ಲ, ಅಷ್ಟು ಕೆಟ್ಟದಾಗಿ. ಅದು ನಮ್ಮ ಮೈಂಡಲ್ಲಿ ಇಟ್ಕೊಂಡು ಮೂವಿ ನೋಡಿ, ಅವಾಗ ಲೆಸ್ ಡಿಸಪಾಯಿಂಟ್ ಆಯ್ತೀರಾ. ಇಷ್ಟು ಹೇಳ್ತಾ ನೀವು ಮೂವಿ ನೋಡಿದ್ರೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ವಿಡಿಯೋ ಫೀಡ್ಬ್ಯಾಕ್ ಕೊಡಿ, ನನಗೆ ಆಕ್ಚುಲಿ ಹೆಲ್ಪ್ ಆಗುತ್ತೆ ಫ್ಯೂಚರ್ ವಿಡಿಯೋಸ್ ಮಾಡುವಾಗ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕೆ ಅವಾಗಲೇ ಹೇಳಿದೆ, ಮರ್ತೋಗಿದ್ರೆ ಪರವಾಗಿಲ್ಲ, ಇನ್ನೊಂದ್ಸತಿ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ.